ಕರ್ನಾಟಕದಲ್ಲಿ ಟೀಚರ್ಸ್ ಹುದ್ದೆಗಳು 17/6/2026 ಅಧಿಕೃತವಾಗಿ ಅಧಿಸೂಚನೆ ರಿಲೀಸ್ ಮಾಡಿ ಆನ್ಲೈನ್ ನಲ್ಲಿ ಅರ್ಜಿ ಕರೆದಿದ್ದಾರೆ. ಇಲ್ಲಿ ನೋಡಿ, ಅಧಿಕೃತ ನೋಟಿಸ್ ಆದಂತ ದಿನಾಂಕ 17/6/2026 ಅಂದ್ರೆ 17 ಜೂನ್. ಇಲ್ಲಿ ನೋಡಿ, ಟೀಚರ್ಸ್ ಪೋಸ್ಟ್ ಇದಾವೆ. ಎಷ್ಟು ಪೋಸ್ಟ್ ಇದಾವೆ, ಏನ್ ವಿದ್ಯಾರ್ಹತೆ ಆಗಿರ್ಬೇಕು, ಮತ್ತೆ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ, ಮತ್ತೆ ಎಲ್ಲಿ ಕೆಲಸ ಇದೆ ಅದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಹೇಳ್ಬೇಕು, ಕರ್ನಾಟಕದವ್ರಿಗೆ ಅವಕಾಶ ಇರತ್ತೆ. ಟೆನ್ಷನ್ ತಗೋಬೇಡಿ, ಮಹಿಳೆಯರು ಪುರುಷರು ಅಪ್ಲಿಕೇಶನ್ ಹಾಕಿ ಯಾವ್ಯಾವ ಒಂದು ವಿಷಯ ಮತ್ತೆ ಯಾವೊಂದು ಟೀಚರ್ಸ್ ಪೋಸ್ಟ್ ಇದಾವೆ ಅದನ್ನ ನೋಡಿ. ನಾನು ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ ಯಾವ್ಯಾವ ಇದೆ ಅಂತ ಹೇಳಿ. ವಿಷಯಗಳನ್ನ ಸರಿಯಾಗಿ ನೋಡಿ. ಗ್ರಂಥಪಾಲಕ ಅಂತ ಹೇಳಿ ಅಂಕಿಅಂಶಗಳು, ವಿಶೇಷ ಶಿಕ್ಷಕರು ನೇಮಕಾತಿ, ಸಮಾಜ ವಿಜ್ಞಾನಗಳ ನೇಮಕಾತಿ, ವಿಜ್ಞಾನ, ಗಣಿತ, ಸಂಸ್ಕೃತ ಮತ್ತು ಕಂಪ್ಯೂಟರ್ ವಿಜ್ಞಾನ ಹಾಗೂ ವಾಣಿಜ್ಯ ಮತ್ತು ನಿರ್ವಹಣೆ, ಹಿಂದಿ, ಇಂಗ್ಲಿಷ್, ಕಂಪ್ಯೂಟರ್ ವಿಜ್ಞಾನ, ರಾಸಾಯನಶಾಸ್ತ್ರ ಈ ಒಂದು ವಿಷಯಗಳ ಮೇಲೆ ಈ ಒಂದು ಟೀಚರ್ಸ್ ಪೋಸ್ಟಿಗೆ ನೇಮಕಾತಿ ಆಗ್ತಾ ಇದೆ. ಇಲ್ಲಿ ಯಾವ್ಯಾವ ಟೀಚರ್ ಇದಾವೆ ಅಂದ್ರೆ ಪೋಸ್ಟ್ ವಿವರ ನೋಡಿ. PGT ಹಾಗೂ TGT ಮತ್ತು ಇದರಲ್ಲಿ ಉಪನ್ಯಾಸಕ ಮತ್ತು ಶಿಕ್ಷಕ ಈ ಎಲ್ಲ ಪೋಸ್ಟ್ಗಳು ಒಳಗೊಂಡಿರತ್ತೆ. ಈ ಒಂದು ಒಳಗೊಂಡಿರುವಂತಹ ಪೋಸ್ಟ್ ಟೋಟಲ್ ಆಗಿ ಎಷ್ಟಿದಾವೆ ನೋಡಿ, 34 ಪೋಸ್ಟ್ ಇದೆ ಅಂತ ಹೇಳಿದ್ದಾರೆ, ಟೋಟಲ್ ಆಗಿ ಹೇಳಿದ್ದಾರೆ. ಮತ್ತೆ ಇದಕ್ಕೆ ಏಜ್ ಎಲಿಮೆಂಟ್ ಕನಿಷ್ಠ ಯಾವುದೇ ರೀತಿಯಾಗಿ ಕೊಟ್ಟಿಲ್ಲ. ಗರಿಷ್ಠ ವಯಸ್ಸು ನಿಮ್ಗೆ ಅನುವಾಗತ್ತೆ, 45 ವರ್ಷ ಗರಿಷ್ಠ ಕೊಟ್ಟಿದ್ದಾರೆ. ನಿಮ್ಗೆ ಒಂದೊಂದು ಪೋಸ್ಟ್ ಒಂದೊಂದು ರೀತಿಯಲ್ಲಿ ಹೇಳಿದ್ದಾರೆ ಅವ್ರೀಗ. ಅಂದ್ರೆ ಈಗ ಪೋಸ್ಟ್ ಕೋಡ್ಗಳಿರತ್ತೆ, ಆ ಒಂದು ಪೋಸ್ಟ್ ಕೋಡ್ಗಳು ಮತ್ತು ಅದಕ್ಕೆ ತಕ್ಕಂತೆ ನಿಯಮಗಳು, ನಿಷ್ಠೆಗಳು ಎಲ್ಲ ಕೊಟ್ಟಿದ್ದಾರೆ. ಒಂದ್ಸರಿ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಎಲ್ಲ ಮಾಹಿತಿನ ಚೆಕ್ ಮಾಡ್ಕೊಳ್ಳಿ. ನಾನು ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ ಇದು ಎಲ್ಲಿ ಕರೆದಿದ್ದಾರೆ, ಯಾವ ರೀತಿಯಾಗಿ ಕರೆದಿದ್ದಾರೆ ಅಂತ ಹೇಳಿ. ಇಲ್ಲಿ ನೋಡಿ, ಇದು ನಮ್ಮ ಒಂದು ಬೆಂಗಳೂರು ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಇದೆ, ಅಂದ್ರೆ ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಆಗಿದೆ ಬೆಂಗಳೂರಿನಲ್ಲಿ. ಕರ್ನಾಟಕದ ಬೆಂಗಳೂರಿನಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ 34 ಪೋಸ್ಟಿಗೆ ನೇಮಕಾತಿ ಆಗಿದೆ. ಇಲ್ಲಿ ನಾನು ನಿಮಗೆ ಬೇಸಿಕ್ ಆಗಿ ಚರ್ಚೆ ಇರತ್ತ, ವಿಡಿಯೋ ಕೊನೆತನಕ ನೋಡಿ. ಕರೆದಿದ್ದಾರೆ, ಸುಳ್ಳಲ್ಲ, ನಿಜವಾಗಲೂ ಕರೆದಿದ್ದಾರೆ. ನೋಟಿಫಿಕೇಶನ್ ನಾನು ನಿಮಗೆ ತೋರಿಸ್ಕೊಟ್ನಲ್ಲ, ಈಗ ನಾನು ನಿಮಗೆ ಬರೋದು ನಾನು ನಿಮಗೆ ತಿಳಿಸ್ಕೊಟ್ರೆ ತುಂಬಾ ನಿಮಗೂ ಕೂಡ ಅರ್ಥ ಆಗತ್ತೆ, ಅಪ್ಲಿಕೇಶನ್ ಹಾಕೋರು ಕೂಡ ಗೊತ್ತಾಗತ್ತೆ. ನೋಡಿ, ಇದು ಶಿಕ್ಷಣ ಸಂಸ್ಥೆಯಲ್ಲಿ ಇದೊಂದು ಸಂಸ್ಥೆಯಲ್ಲಿ ನೇಮಕಾತಿ ಆಗಿದೆ ಕರ್ನಾಟಕದಲ್ಲಿ. ಇಲ್ಲಿ ಟೋಟಲ್ ಆಗಿ 34 ಪೋಸ್ಟ್ ಇದಾವೆ. ಆ ಒಂದು 34 ಪೋಸ್ಟ್ದಲ್ಲಿ 13 ವಿಷಯಗಳೆಲ್ಲ ಒಳಗೊಂಡಿರತ್ತೆ. 13 ವಿಷಯಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರ ಕರೆದಿದ್ದಾರೆ. ಈ ಒಂದು ನೇಮಕಾತಿ ಇದೆಲ್ಲ ತಾತ್ಕಾಲಿಕವಾಗಿ, ಇದೊಂದು ಅರ್ಥ ಮಾಡ್ಕೊಳ್ಳಿ, ತಾತ್ಕಾಲಿಕವಾಗಿ ಇರತ್ತೆ. ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ, ಆನ್ಲೈನ್ ನಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಇದು ಇಮೇಲ್ದಲ್ಲಿ ಮತ್ತು ನಿಮ್ಮ ಆಫ್ಲೈನ್ ನಲ್ಲಿ ಅವಕಾಶ ಇರೋದಿಲ್ಲ. ಮತ್ತು ಆನ್ಲೈನ್ ನಲ್ಲಿ ಇರೋದ್ರಿಂದ ಅದು 17 ಜೂನ್ 2026 ಪ್ರಾರಂಭ ಆಗಿದೆ. 7 ಜುಲೈ 2026 ತನಕ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ಇದಕ್ಕೆ ಕಟ್ ಆಫ್ ಅಂದ್ರೆ ಅಪ್ಲಿಕೇಶನ್ ಹಾಕಿದ ತಕ್ಷಣ ಕಟ್ ಆಫ್ 1 ವಾರ ಅಥವಾ 2 ವಾರದಲ್ಲಿ ಅಥವಾ 1 ತಿಂಗಳು ಕೂಡ ಆಗ್ಬಹುದು, ಅವಾಗ ರಿಲೀಸ್ ಮಾಡ್ತಾರೆ. ಒಂದು ಕಟ್ ಆಫ್ ದಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗ್ತಾರಲ್ಲ, ಮುಂದ್ಗಡೆ ನಿಮಗೆ ಒಂದು ಇರುತ್ತೆ, ಅಂದ್ರೆ ಚೆಕ್ ಮಾಡ್ತಾರೆ, ನೀವು ಶಿಕ್ಷಕರು ಇದ್ದೀರಾ ಇಲ್ಲ, ಎಷ್ಟು ಅನುಭವ ಇದೆ, ಹೆಂಗೆ ಕಲಿಸ್ತೀರಾ, ಅದೆಲ್ಲ ಚೆಕ್ ಮಾಡ್ಕೊಂಡು ಒಂದು ಕಟ್ ಆಫ್ ಲಿಸ್ಟ್ ಅನ್ನು ತಯಾರು ಮಾಡ್ಕೊಂಡು ಪರೀಕ್ಷೆ ಇದ್ರೆ ಪರೀಕ್ಷೆ ಮೂಲಕ ಅಥವಾ ಸಂದರ್ಶನ ಇದ್ರೆ ಸಂದರ್ಶನ, ಎಲ್ಲ ಹಂತಗಳು ಪೂರ್ಣ ಆದ್ಮೇಲೆ ಶಿಕ್ಷಕರಾಗಿ ನೇಮಕ ಮಾಡ್ತಾರೆ. ಇನ್ನೊಂದು ಪ್ರಮುಖವಾಗಿ ಹೇಳ್ಬೇಕು ನಿಮಗೆ, ಎಷ್ಟು ಜನ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಒಂದು ಪೋಸ್ಟಿಗೆ ಎಷ್ಟು ಜನ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಎಷ್ಟು, ಅಂದ್ರೆ ಈಗ ವಿವಿಧ ಪೋಸ್ಟ್ ಇದಾವಲ್ಲ, ಅಂದ್ರೆ ಈಗ ವಿಷಯಗಳು ಸಮಾಜ ವಿಜ್ಞಾನ, ದೈಹಿಕ ಶಿಕ್ಷಕ, PGT, TGT, ಸಂಸ್ಕೃತ, ಕಂಪ್ಯೂಟರ್ ವಿಜ್ಞಾನ ಈ ರೀತಿಯ ವಿಷಯ ಇದಾವಲ್ಲ, ಆ ಎಲ್ಲ ವಿಷಯಕ್ಕೆ ಒಬ್ಬ ವ್ಯಕ್ತಿ ಅಪ್ಲಿಕೇಶನ್ ಹಾಕ್ಬೇಕಾ ಅಥವಾ ಒಂದು ವಿಷಯಕ್ಕೆ ಒಬ್ಬರು ಮಾತ್ರ ಅಪ್ಲಿಕೇಶನ್ ಹಾಕ್ಬೇಕಂತ ಕೇಳಬಹುದು. ಈ ಒಂದು ಅಧಿಸೂಚನೆಯಲ್ಲಿ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಈಗ ಒಂದು ಪೋಸ್ಟ್ ಇದೆ, ಈ ಒಂದು ಪೋಸ್ಟಿಗೆ ಎಲ್ಲ ಒಂದು ವಿಷಯದವರು, ಅಂದ್ರೆ ಸಮಾಜ ವಿಜ್ಞಾನದವ್ರು ಆಗ್ಬೋದಾ ಅಥವಾ ವಿಜ್ಞಾನದವರು ಮತ್ತು ಕಂಪ್ಯೂಟರ್ ಎಲ್ಲ ಅಪ್ಲಿಕೇಶನ್ ಹಾಕ್ಬೋದು ಕೇಳ್ಬೋದು. ಇಲ್ಲಿ ತಿಳಿಸ್ಕೊಟ್ಟಿರುವಂತ ಮಾಹಿತಿಗಳ ಪ್ರಕಾರ ಒಂದು ಪೋಸ್ಟಿಗೆ ಒಬ್ಬರ ಮಾತ್ರ, ಅಂದ್ರೆ ಒಂದು ಪೋಸ್ಟಿಗೆ ಒಬ್ಬರು ಮಾತ್ರ, ಒಂದು ವಿಷಯಕ್ಕೆ ಒಬ್ಬ ಶಿಕ್ಷಕ. ಅರ್ಥ ಮಾಡ್ಕೊಳ್ಳಿ, ಒಂದು ವಿಷಯಕ್ಕೆ ಒಬ್ಬ ಶಿಕ್ಷಕ ಅಷ್ಟೇ ಅಪ್ಲಿಕೇಶನ್ ಹಾಕ್ಬೇಕು. ನೋಟಿಸ್ ಅಲ್ಲೇ ತಿಳಿಸ್ಕೊಟ್ಟಿದ್ದಾರೆ, ಒಬ್ಬರಿಗೆ ಒಂದು ಪೋಸ್ಟ್ ಒಂದೇ ವಿಷಯದ ಮೇಲೆ. ಇದನ್ನ ಅರ್ಥ ಮಾಡ್ಕೊಳ್ಳಿ, ಆ ರೀತಿಯಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಮತ್ತೆ ಯಾವ್ಯಾವ ಒಂದು ವಿಷಯಕ್ಕೆ ಏನೆಲ್ಲ ರೂಲ್ಸ್ ಆಗಿರ್ಬೇಕು ಅದನ್ನ ನಾನು ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ, ಪಾಯಿಂಟ್ ಟು ಪಾಯಿಂಟ್ ವಿವರಿಸ್ತಾ ಹೋಗ್ತೇನೆ. ಮೊದಲನೇದಾಗಿ ರಸಾಯನಶಾಸ್ತ್ರ ಪೋಸ್ಟಿಗೆ ಏನಾಗಿರ್ಬೇಕು, BSc ಅಲ್ಲಿ 50% ತೆಗೆದುಕೊಂಡು B.Ed ಅಥವಾ 50% ತೆಗೆದುಕೊಂಡು ಪದವಿ ಅಥವಾ MPhil ಅಥವಾ PhD ಇದೆಲ್ಲ ಮುಗಿಸಿರ್ಬೇಕು. ಇದು ರಾಸಾಯನಶಾಸ್ತ್ರ ಹುದ್ದೆಗೆ ತಕ್ಕಂತೆ ವಿದ್ಯಾರ್ಹತೆ. ಇದನ್ನ ಅರ್ಥ ಮಾಡ್ಕೊಂಡು ನಾನು ನಿಮ್ಗೆ ಬರತ್ ತಿಳಿಸ್ಕೊಡ್ತಾ ಇದ್ದೆ, ಬಟ್ ಅಷ್ಟು ತುಂಬಾ ಟೈಮ್ ಆಗತ್ತೆ. ನೋಟಿಸ್ ದಲ್ಲಿ ಅಂದ್ರೆ ಪೋಸ್ಟ್ಗಳು ಎಲ್ಲ ಕೊಟ್ಟಿದ್ದಾರೆ, ಆದ ಕಾರಣ ಸರಿ ನೋಡ್ಕೊಳ್ಳಿ ನೀವು. ಅದಕ್ಕೆ ತಕ್ಕಂತೆ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಫಸ್ಟ್ ಕೋಡ್ಗಳು ಇದಾವೆ ಅಲ್ಲಿ. ನಾನು ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಟ್ರೆ ಈಜಿಯಾಗಿ ಅರ್ಥ ಆಗತ್ತೆ. ಕಂಪ್ಯೂಟರ್ ಸೈನ್ಸ್ ಅಂದ್ರೆ PGT ಪೋಸ್ಟಿಗೆ ಅರ್ಜಿ ಸಲ್ಲಿಸಿದ್ರೆ ಇಲ್ಲಿ 50% ತೆಗೆದುಕೊಂಡು
3 ವರ್ಷದ ಡಿಪ್ಲೊಮಾ ಮುಗಿಸಿದವರು, ಕಂಪ್ಯೂಟರ್ ಇಂಜಿನಿಯರಿಂಗ್ ಮುಗಿಸಿದವರು ಅಥವಾ BEd ಪದವಿಯನ್ನು ಮುಗಿಸಿದವರು ಅಪ್ಲಿಕೇಶನ್ ಹಾಕಿ. ಇನ್ನು ಇಂಗ್ಲಿಷ್ ಶಿಕ್ಷಕರ ಹುದ್ದೆಗೆ ಎಲ್ಲದಕ್ಕೂ 50% ಆಗಿರಬೇಕು. ಅದು 50 ತೆಗೆದು ಬಿಡ್ತೀನಿ, 50 ಅಂತೂ ಆಗಿರಲೇಬೇಕು. BA ಇಂಗ್ಲಿಷ್ನಲ್ಲಿ ಅಥವಾ ಇಂಗ್ಲಿಷ್ನಲ್ಲಿ BEd ಈ ರೀತಿಯ ಪಾಸ್ ಆಗಿರಬೇಕು. ಹಿಂದಿ ಅದು ಕೂಡ ಅಷ್ಟೇ, BEd ಅಥವಾ DEd ಇಂಗ್ಲಿಷ್ನಲ್ಲಿ ಆಗಿರಬೇಕು. ವಾಣಿಜ್ಯ ಮತ್ತು ನಿರ್ವಹಣಾಧಿಕಾರಿ ಉಪನ್ಯಾಸಕ ಇದಕ್ಕೆ ನೀಟಿ ಪಾಸ್ ಆದವರು, MPhil ಆದವರು, PhD ಮುಗಿಸಿದವರು ಇತ್ಯಾದಿ ಇವರೆಲ್ಲ ಆಗಿರ್ಬೇಕಾಗತ್ತೆ. ಕಂಪ್ಯೂಟರ್ ವಿಜ್ಞಾನ IT ಉಪನ್ಯಾಸಕ ಅಂತ ಹೇಳಿ ಇದಕ್ಕೂ ಕೂಡ ನೀಟ್ ಆದವರು, CET ಆದವರು, ಅದೇ ರೀತಿಯಾಗಿ BSc MSc ಪದವಿ ಇತ್ಯಾದಿ, PhD MPhil ಇದಾಗಿರ್ಬೇಕು. ಇನ್ನು ಸಂಸ್ಕೃತ ಉಪನ್ಯಾಸಕ್ಕೆ PhD ಇದಕ್ಕೂ ಕೂಡ ನೀಟಿ 50% ಆಗಿಕೊಂಡು ಪದವಿ ಇದೆಲ್ಲ ಆಗಿರ್ಬೇಕು. ಗಣಿತಕ್ಕೆ ನೋಡಿ, ಇದಕ್ಕೂ ಕೂಡ ಗಣಿತ MSc ಗಣಿತ, BEd ಪದವಿ ಗಣಿತದಲ್ಲಿ ಆಗಿರಬೇಕು. ವಿಜ್ಞಾನ ಕೂಡ ಅಷ್ಟೇ, ಜೀವಶಾಸ್ತ್ರ, ಗಣಿತ ಹಾಗೂ ರಸಾಯನಶಾಸ್ತ್ರ, ಭೌತಶಾಸ್ತ್ರ ಇದರಲ್ಲೆಲ್ಲ ಕೂಡ ಪದವಿ ಮುಗಿಸಿರ್ಬೇಕು, MS ಆಗಿರ್ಬೇಕು. ಮತ್ತು ಸಮಾಜ ವಿಜ್ಞಾನ ಅಷ್ಟೇ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ, ರಾಸಾಯನಶಾಸ್ತ್ರ, ಪೌರಶಾಸ್ತ್ರ, ಅರ್ಥಶಾಸ್ತ್ರ, ಇಂಗ್ಲಿಷ ಇದರಲ್ಲೆಲ್ಲ ತೆಗೆದುಕೊಂಡು ಪಾಸ್ ಆಗಿರ್ಬೇಕಾಗತ್ತೆ. BEd DEd ಇನ್ನು ಅಂಕಿಅಂಶದಲ್ಲಿ ಕೂಡ ಅಷ್ಟೇ, BEd DEd MPhil ಪದವಿ MSc ಇತ್ಯಾದಿ. ಮತ್ತು ಗ್ರಂಥಪಾಲದ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಇಷ್ಟೆಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದೇನೆ. ಇದು ಆನ್ಲೈನ್ನಲ್ಲಿ ಇರತ್ತೆ, ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಹಾಕೊಳ್ಳಿ. ಇನ್ನು ವಯೋಮಿತಿ ಬಗ್ಗೆ ಮಾಹಿತಿ ಇಲ್ಲಿ ಅಷ್ಟೊಂದು ಸ್ಪಷ್ಟ ನನಗೇನು ಕಾಣಿಸ್ತಾ ಇಲ್ಲ, ಅದರಲ್ಲಿ ಕೂಡ ತಿಳಿಸ್ಕೊಟ್ಟಿಲ್ಲ ಅವರು, ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿ, ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ 45 ವರ್ಷ ಕೊಟ್ಟಿದ್ದಾರೆ ನೋಡಿ. 45 ವರ್ಷ, 3 ವರ್ಷ ತನಕ ಸ್ಟಡಿಲಿ ಇರಬೇಕು. ಅರ್ಹತೆ ಜೊತೆಗೆ 3 ವರ್ಷ ತನಕ ಸ್ಟಡಿಲಿಕ್ಕೆ. ಇನ್ನೊಂದು ಪ್ರಮುಖವಾದ ಮಾಹಿತಿ ಏನಪ್ಪಾ ಅಂದ್ರೆ, ಇದು ಟೆಂಪರರಿ ಜಾಬ್ ಅಂದ್ರೆ ತಾತ್ಕಾಲಿಕ ಮತ್ತು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಇರತ್ತೆ. ಇದೊಂದು ಲೆಕ್ಕಾಚಾರ ಮಾಡ್ಕೊಳ್ಳಿ, ಅಪ್ಲಿಕೇಶನ್ ಹಾಕಿ. ಮತ್ತೆ ಒಂದ್ಸರಿ ಲೆಕ್ಕಾಚಾರ ಮಾಡ್ಕೊಳ್ಳಿ, ನಿಮ್ಮೊಂದು ವಯೋಮಿತಿ ಇಷ್ಟಕ್ಕೆ. ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ. ಬೆಂಗಳೂರು ಶಿಕ್ಷಣ ಸಂಸ್ಥೆಯಲ್ಲಿ, ಯಾವೊಂದು ಶಿಕ್ಷಣ ಸಂಸ್ಥೆ ಇದು, BEL ಅಂತೇಳಿ, BEL ಶಿಕ್ಷಣ ಸಂಸ್ಥೆಯಲ್ಲಿ ಕರೆದಿದ್ದಾರೆ ಶಿಕ್ಷಕರ ಹುದ್ದೆಗಳಂತೇಳಿ. ಒಂದು ಪೋಸ್ಟಿಗೆ ಒಬ್ಬರು ಮಾತ್ರ ಅಪ್ಲಿಕೇಶನ್ ಹಾಕಬೇಕು, ಅದು ರೂಲ್ಸ್ ದಲ್ಲಿ ಕೊಟ್ಟಿದ್ದಾರೆ. ಆಯ್ಕೆ ಪ್ರಕಾರದಲ್ಲಿ ಅನುಭವದ ಮೇಲೆ ಆಯ್ಕೆ ಮಾಡ್ತಾರೆ, ನಿಮ್ಮೊಂದು ಶಿಕ್ಷಣದ ಮೇಲೆ ಆಯ್ಕೆ ಮಾಡ್ತಾರೆ. ಸಾಮಾನ್ಯವಾಗಿ ನೀವೇನು ಪರ್ಸೆಂಟೇಜ್ ಗಳಿಸಿದ್ರಲ್ಲ ಅದರ ಮೇಲೆ, ಮತ್ತೆ ಲಿಖಿತ ಪರೀಕ್ಷೆಯಲ್ಲಿ ಎಷ್ಟು ಅಂಕ ಪಡೆದಿದ್ದೀರಲ್ಲ, ಲಿಖಿತ ಪರೀಕ್ಷೆ ಕೂಡ ಒಂದಿರತ್ತೆ. ಆ ಒಂದು ಪರೀಕ್ಷೆಯಲ್ಲಿ ಎಷ್ಟು ಅಂಕನ ಗಳಿಸಿರ್ತಾರಲ್ಲ ಆ ಒಂದು ಅಂಕ 1/5 ವಿದ್ಯಾರ್ಥಿಗೆ ಆಯ್ಕೆ ಮಾಡ್ಕೊಂಡು ಸಂದರ್ಶನ ಕರೀತಾರೆ. ಅದರಲ್ಲಿ ಎಷ್ಟು ಜನ ಪಾಸ್ ಆಗ್ತಾರಲ್ಲ ಮುಂದಿನ ಹಂತಕ್ಕೆ ಹೋಗ್ತೀರಾ. ಅದರಲ್ಲಿ 2 ಪರೀಕ್ಷೆ ಇಟ್ಟಿದ್ದಾರೆ ಅನ್ಸುತ್ತೆ, 2 ಪರೀಕ್ಷೆ ಇಡ್ತಾರೆ. ಅದರಲ್ಲಿ ಏನೇನು ಪಾಸ್ ಆಗಿರ್ತಾರಲ್ಲ, ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದಲ್ಲಿ ಯಾರು ಪಾಸ್ ಆಗ್ತಿರಲ್ಲ ಒಂದೇ ಪರೀಕ್ಷೆ ಇರತ್ತೆ ಲಿಖಿತ. ಅದರಲ್ಲಿ ಪಾಸ್ ಆದಂಥ ವ್ಯಕ್ತಿಗಳಿಗೆ ಇಮೇಲ್ ಮೂಲಕ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾರೆ. ನೀವು ಪಾಸ್ ಆಗಿದ್ದೀರಾ, ಆಯ್ಕೆ ಆಗಿದ್ದೀರಾ, ನೀವೇನು ಜಾಬಿಗೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾರೆ. ಹಾಗೆ ಕೊಡೋದ್ರಲ್ಲಿ ನಿಮಗೆ ಶಿಕ್ಷಕರ ಹುದ್ದೆ, ಒಂದು ಲಿಖಿತ ಪರೀಕ್ಷೆ, ಅದ ನಂತರ ಸಂದರ್ಶನ. ಲಿಖಿತ ಪರೀಕ್ಷೆಯಲ್ಲಿ 70% ಆಗಬೇಕು, ಅಂದ್ರೆ ಅಷ್ಟು ಅಂಕ ಅಲ್ಲಿ ತಗೋತಾರ ಅವರು. ಅದ ನಂತರ 30% ಸಂದರ್ಶನದಲ್ಲಿ. ಇಷ್ಟಾದ್ರೆ ಮುಗಿಯುತ್ತೆ, ಮುಂದಕ್ಕೆ ಜಾಯ್ನ್ ಆಗ್ತಾರೆ. ಅದು ಕೂಡ ಟೆಂಪರರಿ ಜಾಬಿಗೆ ಇಷ್ಟೊಂದು ರೂಲ್ಸ್ ಇಟ್ಟಿದ್ದಾರೆ ನೋಡಿ. ಇನ್ನು ಪರ್ಮನೆಂಟ್ ಜಾಬ್ ಆದ್ರೆ, ಸರ್ಕಾರಿ ಜಾಬ್ ಆದ್ರೆ ಮುಗಿದ ಹೋಯ್ತು, 4 ಪರೀಕ್ಷೆ ನಡೆಸ್ತಾರೆ ನೋಡಿ. ಶಿಕ್ಷಕರಾಗುವಂತ ವ್ಯಕ್ತಿಗಳಿಗೆ ಇದೊಂದು ಖುಷಿ ವಿಚಾರ. ಏನೇನು ಮುಗಿಸಿದಾರ, ಏನೇನು ಆಗಿದ್ರೆ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಎಲ್ಲ ನೋಟಿಫಿಕೇಶನ್ ಶಿಕ್ಷಣ ಸಂಸ್ಥೆಯಿಂದ ಬಿಡುಗಡೆ ಮಾಡದಂತ ನೋಟಿಫಿಕೇಶನ್ ನಾನು ಆರ್ಟಿಕಲ್ ಬರೆದು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, BEL ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕರೆದಿದ್ದಾರೆ ಬೆಂಗಳೂರಿನಲ್ಲಿ. ಇದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಇದು ಖಾಯಂ ಹುದ್ದೆ ಇರೋದಲ್ಲ, ತಾತ್ಕಾಲಿಕ ಪೋಸ್ಟ್ ಟೀಚರ್ಸ್ ಹುದ್ದೆ. 2026-27 ಸಾಲಿನಲ್ಲಿ ಕೆಲಸ ಇರತ್ತೆ. ಅದರ ವರ್ಷ ಕೊಟ್ಟಿಲ್ಲ, ಎಷ್ಟು ವರ್ಷ ನೇಮಕಾತಿ ಮಾಡ್ತೀವಿ ಅಂತೀವಿ. ಒಟ್ಟಾರೆ 3 ವರ್ಷ ತನಕ ಎಕ್ಸ್ಪೀರಿಯನ್ಸ್ ಬೇಕಂತ ಹೇಳಿದ್ದಾರೆ. ಜಾಸ್ತಿ ಆದ್ಯತೆ ಇರತ್ತೆ ನೋಡಿ. ನಿಮ್ ಇಷ್ಟ ಇದ್ದವರು ಎಲ್ಲ ಒಂದು ಕರ್ನಾಟಕದ ಅಭ್ಯರ್ಥಿ ಅಪ್ಲಿಕೇಶನ್ ಹಾಕ್ಬೋದು. ಕರ್ನಾಟಕ ರಾಜ್ಯದವರಿಗೆ ಇದೊಂದು ಒಳ್ಳೆಯ ಅವಕಾಶ.